ಸಿದ್ದರಾಮಯ್ಯ ಅವರು ಬಂದಾಗ CM ಸಿದ್ದರಾಮಯ್ಯ ಅವರು ಬಂದಾಗ ಹುಬ್ಬಳ್ಳಿ ಒಳಗೆ ಒಂದು ಹೇಳಿಕೆ ಕೊಡ್ತಾರೆ ಸರ್, ನಮ್ಮ ಸಂಪತ್ತನ್ನು ನಿಮಗೂ ಸೇರಬೇಕು ನಮಗೂ ಸೇರಬೇಕು ನೋಡಿ. ಇವೆಲ್ಲ ಇಶ್ಯೂಸ್ಗೆಲ್ಲ ಇದು ದೊಡ್ಡದು ಮಾಡುವಂಥದ್ದು ಅವಶ್ಯ ನನಗೆ ಅರ್ಥನ ಆಗೋದಿಲ್ಲ. ಅಲ್ಲ, ನನಗೆ ಅರ್ಥನ ಆಗೋದು ಅವು ಏನು ಹೇಳೋದು. ನಾನು ನೋಡಿದ್ದೀನಿ ಸ್ಟೇಟ್ಮೆಂಟ್ ನೀನು ಬಂದ ಪತ್ರಿಕೆಯಲ್ಲಿ ಮುಸ್ಲಿಂ ಹಿತ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಯಾವ ಬೇರೆ ಬೇರೆ ಸಮಾಜಕ್ಕೆ ಹೋದಾಗ ಅವ್ರು ಹಿತರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದು ಸಹಜವಲ್ಲ. ಅಲ್ಲಿ ಹೋದಾಗ ಇಲ್ಲ ನಿಮ್ಮ ಹಿತರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಲಿಂಗಾಯತ ಸಮಾವೇಶ ಹೋಗಿರ್ತದೆ, ಗಾಣಗೆರೆ ಸಮಾವೇಶ ನಡೆದವು, ಯಾವುದೋ SC ST ಸಮಾವೇಶ ಇರ್ತದೆ, ವಾಲ್ಮೀಕಿ ಸಮಾಜಕ್ಕೆ ಹೋಗಿರ್ತಾರೆ. ನಿಮ್ಮ ಹಿತರಕ್ಷಣೆ ಕಾಯ್ತು ಅಂತ ಆ ರೀತಿ ಸಹಜ ಅಲ್ಲಿ ಹೇಳಿದ್ದಾರೆ. ಅದನ್ನು ದೊಡ್ಡದು ಇಶ್ಯೂ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ. ಅದು ಬಿಡಪ್ಪ, ಅವ್ರು ಬಿಡಪ್ಪ ಬಗ್ಗೆ ನಂದು ಅದಕ್ಕೆ ಅವರೇ ಸಿದ್ದರಾಮಯ್ಯ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಬಿಕಾಸ್ ಕೆಪೇಬಲ್ ಅದಾರ ಸರ್. ಉತ್ತರ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಅಧಿವೇಶನದ ಚರ್ಚೆ ಆಗಬೇಕು, ಅದಾಗಬೇಕಂತಿದೆ. ಅದನ್ನ ಪ್ರತಿಪಕ್ಷದವರು ಅವ್ರ ಮೇಲೆ ಜವಾಬ್ದಾರಿ ಭಾಳ ಇದೆ. ಯಾವ ಇಶ್ಯೂ ತೊಗೊಂತಾರೆ ಅದ್ರ ಮೇಲೆ. ಈಗ ನೀನು ಬರಗಾಲ ತೊಗೊಂಡ್ರು, ಹಾಗೆ ಉತ್ತರ ಕರ್ನಾಟಕ ಇಶ್ಯೂ ಬಗ್ಗೆ ಪ್ರತಿಪಕ್ಷ ತೊಗೊಂಡ್ರೆ ಡೆಫಿನೆಟ್ಲಿ ಚರ್ಚೆ ಆಗ್ತದೆ. ಎಲ್ಲ ಉತ್ತರ ಕರ್ನಾಟಕ ಇಶ್ಯೂ ಬಂದಾಗ ಮಾದಾಯಿ, ಕಳಸಾ ಬಂಡೂರಿ, ಅಪರ ಕೃಷ್ಣ ಇವೆಲ್ಲ ಬರ್ತವೆ ಸರ್. BJP ರಾಜ್ಯಾಧ್ಯಕ್ಷರ ಒಂದು ನೇಮಕ ನಂತರ ಯತ್ನಾಳ್ ಅವರು ಸಾಕಷ್ಟು ಅಸಮಾಧಾನ ಅದು ಅವರವರು ಹೇಳಕ್ಕದ. ಅದ್ರಾಗ ಏನು ಹೇಳೋದೈತಿ? ನಾ ಹಿಂದೂ ಹೇಳಿದಿಲ್ಲ, ಸಾಕಷ್ಟು ಸಲ ಹೇಳಿದೆ. ಈಗ ಅದಕ್ಕೆ ಹಗಲಲ್ಲಿ ನಾನು ಹೇಳಿದ್ರಾಗ ಅರ್ಥನೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.